ಅವಕಾಶ ಅನ್ನುವಂಥದ್ದು ಕೇವಲ ಅಂಕೆಗೆ ಅಧಿಕಾರಕ್ಕೆ ಸೀಮಿತವಾಗಿ ಅಲ್ಲ. ನಾವು ಈ ರಾಜ್ಯದ ನೌಕರ ಹಿತವನ್ನ ಕಾಪಾಡಬೇಕು, ಅವರ ಬದುಕಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಬೇಕು, ಒಂದು ಹೊಸ ಆಯಾಮದ ಕಲ್ಪನೆಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಅವಕಾಶ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳನ್ನು ಮಾಡಿ ಗುರಿಗಳನ್ನ ಇಟ್ಕೊಂಡು ಆತ್ಮವಿಶ್ವಾಸದಿಂದ ಈ ಸಂಘಟನೆಯನ್ನು ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಬಗ್ಗೆ ಜನಪ್ರತಿನಿಧಿಗಳು, ಸರ್ಕಾರ, ವ್ಯವಸ್ಥೆ, ಸಮಾಜ, ಸಮುದಾಯ ಎಲ್ಲರೂ ಕೂಡ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾವುದೇ ಪೇಪರ್ ನಲ್ಲಿ ಸರ್ಕಾರಿ ನೌಕರ ಸಂಘಟನೆ ಸರಿ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಜಿಲ್ಲೆ ತಾಲೂಕಲ್ಲಿ ಅತಂತ್ರದಿಂದ ಕೂಡಿದೆ, ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಹೇಳಿಕೆ ಯಾವ ಪತ್ರಿಕೆ ಮಾಧ್ಯಮದಲ್ಲಿ ಬರ್ತಿಲ್ಲ. ಅದ್ರ ಜೊತೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇಲ್ಲ. ಅದ್ರ ಜೊತೆ ನಿಮ್ಮಂತ ನೌಕರರು ಕೂಡ ಕೂತಲ್ಲಿ ನಿಂತಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಕಳೆದ 6 ವರ್ಷಗಳಲ್ಲಿ 40 ವರ್ಷಗಳಲ್ಲಿ ಆಗದೆ ಇರುವಂತ ಸಾಕಷ್ಟು ನೂರಾರು ಒಳ್ಳೆ ಕೆಲಸಗಳಾಗಿರೋದನ್ನ ತಾವೆಲ್ಲ ಕಡೆ ಕೂಡ ಹೇಳ್ತಾ ಇರುವಂತ ಕಾರಣಕ್ಕಾಗಿ ಇವತ್ತು ಸಂಘಟನೆ ಇಷ್ಟೆಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಬಹುಶಃ ಸಣ್ಣ ಪುಟ್ಟ ವಿಷಯಗಳನ್ನ ಹೇಳಲಿಕ್ಕೆ ಮೊದಲೆಲ್ಲ ಟೀಚರ್ಸ್ ಗಳಿಗೆ CL 10 ಮಾಡ್ತು ಸರ್ಕಾರ, ಹೋರಾಟವನ್ನ ಮಾಡಿ ಮತ್ತೆ 15 ಕೊಡ್ಸೋದ್ ಕೆಲಸ ಮಾಡಿದ್ವಿ. ಚೈಲ್ಡ್ ಕೇರ್ ಲೀವ್ 180 ದಿನಗಳ ರಜೆಗಳು ನಿಮ್ಗಿರ್ಲಿಲ್ಲ ಮಹಿಳಾ ನೌಕರರಿಗೆ, ಅವ್ರಿಗೆ 6 ತಿಂಗಳುಗಳ ಕಾಲ ಶಿಶುಪಾಲನಾ ರಜೆ ಕೊಡುವಂತದ್ದಿರಬಹುದು. KJD ಆನ್ಲೈನ್ ಲೋನ್ ತಗೊಂಡ್ರೆ 1 ತಿಂಗಳು, ನಮ್ಮ ಹಣ ನಾವು ತಗೊಳ್ಳಿಕ್ಕೆ 3 ತಿಂಗಳು 4 ತಿಂಗಳು ಕಾಯ್ಬೇಕಾಗಿತ್ತು. ಬೋನಸ್ ತಗೊಳ್ಳಿಕ್ಕೆ ಲೇಟ್ ಆಗ್ತಾ ಇತ್ತು, ಇಂಟ್ರೆಸ್ಟ್ ತಗೊಳ್ಳಿಕ್ಕೆ ಲೇಟ್ ಆಗ್ತಾ ಇತ್ತು, ಪ್ರೀಮಿಯಂ ಮಿಸ್ಸಿಂಗ್ ಕ್ರೆಡಿಟ್ ಗಳಾಗ್ತಾ ಇತ್ತು. ಇವತ್ತು ಒಂದೇ ಒಂದು ಕಂಪ್ಲೇಂಟ್ ಕೂಡ ಇಲ್ಲ. ನೀವು ಅರ್ಜಿ ಹಾಕಿದ 1 ವಾರದಲ್ಲಿ ಆನ್ಲೈನ್ ಅಲ್ಲಿ ನಿಮ್ಮ KJD ಸಾಲದ ಮೊತ್ತ ನಿಮ್ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತ ಯೋಜನೆಯನ್ನ ನಾವು ಅತ್ಯಂತ ಸಂತೋಷದಿಂದ ತಂದಿರೋದು ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ. ಯಾವ್ದಾದ್ರು ನೌಕರ ಮೇಲೆ ದೂರು ಬಂದ್ರೆ ಪಿಟಿಷನ್ ಮಾಡಿ, ತನಿಖೆ ಮಾಡಿ, ಸಸ್ಪೆಂಡ್, ಎಂಕ್ವೈರೀಸ್ ಎಲ್ಲ ಮಾಡ್ತಾ ಇದ್ರು. ಅದನ್ನು ತೆಗೆದಾಕುವಂತ ಕೆಲಸಗಳನ್ನು ಮಾಡಿದ್ದೇವೆ. ಮೊನ್ನೆ 1 ಕೋಟಿ ವಿಮೆ ಇನ್ಸೂರೆನ್ಸ್ ಕೊಡುವಂತ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದೇವೆ. ಅದ್ರ ಜೊತೆ ಸಾಕಷ್ಟು ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಂಬಳವನ್ನು ಹಿಡಿಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ಸಂಬಳ ಹಿಡಿದೇ ಇರುವಂತ ತೀರ್ಮಾನಗಳು, ಈ ರೀತಿಯಾಗಿ 25 ಸರ್ಕಾರಿ ಆದೇಶಗಳನ್ನ ಮಾಡುವ ಮೂಲಕವಾಗಿ ನೌಕರ ಮನಸ್ಸಿನಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಚಿರಸ್ಥಾಯಿಯಾಗಿ ಉಳಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಎನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಹಿಂದಿನ ಸರ್ಕಾರದಲ್ಲಿ 2023ರಲ್ಲಿ ನಮ್ಗೆ IR ಕೊಡ್ಲಿಲ್ಲ, 7th ಪೇ ಕಮಿಷನ್ ಕೊಡ್ಲಿಲ್ಲ ಅಂತ ಹೇಳಿ ನಾವು ನೀವೆಲ್ಲರೂ ಕೂಡ ಸ್ಟ್ರೈಕ್ ಮಾಡಿ ಅವತ್ತು 17% IR ಅನ್ನ ತೆಗೆದುಕೊಂಡು ಸರ್ಕಾರಿ ಆದೇಶವನ್ನ ಪಡೆದು ನಾವು ಸ್ಟ್ರೈಕ್ ವಿಡ್ರಾ ಮಾಡಿದ್ದು ಕೂಡ ನಿಮ್ ಗಮನದಲ್ಲಿದೆ. ಅದಾದ ನಂತರ 7th ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಬೇಗ ರಿಪೋರ್ಟ್ ಅನ್ನ ತೆಗೆದುಕೊಂಡು ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 7ನೇ ವೇತನ ಆಯೋಗವನ್ನ ಏನು 7th ಪೇ ಕಮಿಷನ್ ರಿಪೋರ್ಟ್ ಕೊಟ್ಟಿತ್ತು ಯಥಾವತ್ತಾಗಿ ಜಾರಿಗೊಳಿಸೋದ್ರ ಮೂಲಕ ಈ ರಾಜ್ಯದ ನೌಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ನೌಕರಿಗೆ ಏನ್ ಸಮಸ್ಯೆ ಅಂದ್ರೆ, ಈಗ ಕೊಟ್ಟಿದ್ದಾಲೆ 1 ವರ್ಷ ಆಗೋಯ್ತು ಸರ್, ಮತ್ತೇನಾದ್ರೂ ಬರೋದಿದ್ರೆ ಜೋರಾಗಿ ಚಪ್ಪಾಳೆ ಹೊಡಿತೀವಿ ಅಂತ ಹೇಳುವಂತ ಮಾನಸಿಕತೆ ನಮ್ಮಲ್ಲಿ ಬಂದ್ ನಿಂತಿದೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಇವತ್ತು ಹೇಗೆಲ್ಲ ಅಂದ್ರೆ ನಾವೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತೇವೆ, ಲಾಂಗ್ ಟರ್ಮ್ ಯಾವ್ದು ಯೋಚನೆ ಮಾಡೋದಿಲ್ಲ. ಒಂದ್ ಹೇಳಲಿಕ್ಕೆ ಬಯಸ್ತೇನೆ, 7th ಪೇ ಕಮಿಷನ್ ಅನ್ನುವಂಥದ್ದು ಇನ್ ಟೈಮ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ, 7th ಪೇ ಕಮಿಷನ್ 27.5% ಆಗ್ಲಿಲ್ಲ ಅಂತ ಹೇಳಿದ್ರೆ ರಿಟೈರ್ಡ್ ಆಗುವಂತವ್ರಿಗೆ ಸಾಕಷ್ಟು ಆರ್ಥಿಕ ಲಾಸ್ ಆಗ್ತಾ ಇತ್ತು, ಪೆನ್ಷನರಿ ಬೆನಿಫಿಟ್ಗಳು ಲಾಸ್ ಆಗ್ತಾ ಇತ್ತು, DCRGಗಳು ಲಾಸ್ ಆಗ್ತಾ ಇತ್ತು. ನಾವು ಇವನ್ ಇನ್ ಸರ್ವಿಸ್ ಅಲ್ಲಿರೋ ರಿಟೈರ್ಡ್ ಆದ್ಮೇಲೂ ಕೂಡ ಇವತ್ತು ಹೆಚ್ಚಿನ ಇಡೀ ಗಂಟು DCRG ಕಮ್ಯುಟೇಷನ್, ಫ್ಯಾಮಿಲಿ ಪೆನ್ಷನ್ ಅಮೌಂಟ್ ಪಡಿತೇವೆ ಅಂದ್ರೆ ಅದು 7th ಪೇ ಕಮಿಷನ್ ಇನ್ಫ್ಲೂಯೆನ್ಸ್ ಅದ್ರಲ್ಲಿ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ 7th ಪೇ ಕಮಿಷನ್ ಕೂಡ ಇವತ್ತು ನಾವು ತೆಗೆದುಕೊಂಡಿದ್ದೇವೆ.